ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೆಂಡದಂತೆ ಸುಡ್ತಾ ಇದೆಯಂತೆ ಬಿಸಿಲಿನ ತಾಪಮಾನ ರಾಯಚೂರು ಭಾಗದಲ್ಲಿ. ರಾಯಚೂರು ಅಂದ್ರೇನೆ ಬಿಸಿಲ ನಾಡು. ಬಟ್ ಈ ಬಾರಿ ಎಲ್ಲೆಲ್ಲಿ ಬಿಸಿಲಿರಲ್ಲ ಅಂತ ಅನ್ಕೊಂಡಿದ್ವು ಆ ಜಿಲ್ಲೆಗಳು ಕೂಡ ಹೆಚ್ಚಿನ ತಾಪಮಾನ ಅಲ್ಲಿ ದಾಖಲಾಗ್ತಾ ಇರೋದ್ರಿಂದ ವಿಪರೀತ ಬಿಸಿಲು ಅಂತ ಮಾತಾಡ್ತಾ ಇದ್ವಿ. ಅಂಥದ್ರಲ್ಲಿ ಬಿಸಿಲ ನಗರಿ ರಾಯಚೂರು, ಅಲ್ಲಿ ಹೇಳಂಗಿಲ್ಲ ಅಂತೆ ತಾಪಮಾನ. 100 ಬಿಸಿ ನಗರಗಳಲ್ಲಿ ಕರ್ನಾಟಕದ 3 ಜಿಲ್ಲೆಗಳು ಹಾಟ್ಸ್ಪಾಟ್ ಅಂತ ಹೇಳಲಾಗ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಿ 42 ಡಿಗ್ರಿ ತಾಪಮಾನ ದಾಖಲಾಗಿದೆ ಅಂತೆ. ಸುಡು ಬಿಸಿಲಿಗೆ ಕುಸಿದು ಕೊನೆಯುಸಿರೆಳೆದಿದ್ದಾರೆ ವ್ಯಕ್ತಿ. ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋಗಿದ್ದಾಗ ಸಾವನ್ನಪ್ಪಿದ್ದಾರಂತೆ. ಹುಸೇನಪ್ಪ ಮಡಿವಾಳ, ರಾಯಚೂರು ತಾಲೂಕು ಯಪಲದಿನ್ನಿ ಗ್ರಾಮದಲ್ಲಿ ಆಗಿರುವ ಘಟನೆ ಇದು. ಪಂಚಾಯತ್ ನಿರ್ಲಕ್ಷ್ಯ ಅಂತ ಸಂಬಂಧಿಕರು, ಗ್ರಾಮಸ್ಥರು ಆರೋಪ ಮಾಡ್ತಿದ್ದಾರೆ. ಕೆಲಸದ ವೇಳೆ ಮೂಲ ಸೌಕರ್ಯಗಳು ಇಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ. ಕಾರ್ಮಿಕರಿಗೆ ಕುಡಿಯೋಕೆ ನೀರು ಕೊಡಲ್ಲ, ನೆರಳಿನ ವ್ಯವಸ್ಥೆ ಮಾಡಿಲ್ಲ, ಕಾರ್ಮಿಕರಿಗೆ ORS ಪೌಡರ್ ವ್ಯವಸ್ಥೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಪರಿಹಾರಕ್ಕಾಗಿ ಹುಸೇನಪ್ಪ ಕುಟುಂಬಸ್ಥರು ಸದ್ಯ ಆಗ್ರಹಿಸುತ್ತಿದ್ದಾರೆ. ಮೂಲಭೂತ ಸೌಕರ್ಯ ಈಗ ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ಆದ್ರೆ ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ನೆರಳಿನ ವ್ಯವಸ್ಥೆ ಮಾಡಬೇಕು, ಅಥವಾ ಗ್ಯಾಪ್ ಬಿಟ್ಟು ಕೆಲಸ ಮಾಡಿಸ್ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು, ಜೊತೆಗೆ ORS ಸ್ವಲ್ಪ ತಂಪು ಪಾನೀಯಗಳನ್ನು ಆಗಾಗ ನೀವು ಕಾರ್ಮಿಕರನ್ನ ದುಡಿಸ್ಕೊಳ್ತಿದ್ದೀರಿ ಅಂದ್ರೆ ಅವ್ರಿಗೆ ಕೊಡ್ಲೇಬೇಕು. ಈ ಬಿಸಿಲಿನ ತಾಪಮಾನದಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ ಕಂಟಿನ್ಯೂಸ್? ಇದನ್ನ ಸ್ಥಳೀಯರು ಮತ್ತು ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇರೋದು. ಉದ್ಯೋಗ ಖಾತ್ರಿ ಯೋಜನೆ ಸಮಯದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಕೂಡ ಬಿಸಿಲಿನ ತಾಪಮಾನಕ್ಕೆ ಸಾವನ್ನಪ್ಪಿರುವಂತಹ ಘಟನೆ ರಾಯಚೂರು ತಾಲೂಕಿನ ಯಪಲದಿನ್ನಿ ಗ್ರಾಮದಲ್ಲಿ ನಡೆದಿರುವಂಥದ್ದು. ಇವಾಗ ನಾವು ಸ್ಥಳೀಯವಾಗಿ ತೋರಿಸ್ತಾ ಹೋಗ್ತೀನಿ. ಇನ್ನು ಯಪಲದಿನ್ನಿ ಗ್ರಾಮದ ಹುಸೇನಪ್ಪ ಮಡಿವಾಳ ಎನ್ನುವಂಥವ್ರು 49 ವರ್ಷ ಆದರೂ ಕೂಡ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಅಂತ ನಿನ್ನೆ ಮುಂಜಾನೆ ಕೂಡ ಬಂದಿರ್ತಾರೆ. ಇದೇ ಸ್ಥಳದಲ್ಲಿ ಕೂಡ ಅವರು ನಿನ್ನೆ ಕೆಲಸ ಕೂಡ ಮಾಡಿರ್ತಾರೆ ಅವರು. ಆದರೆ ಅಂಥ ಸಂದರ್ಭದಲ್ಲಿ ಈ ಸುತ್ತಮುತ್ತಿನ ನೋಡ್ಬೋದು, ಏನು ಉದ್ಯೋಗ ಖಾತ್ರಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು ತಾಪಮಾನ 42 ಡಿಗ್ರಿ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಕೂಡ ಇವರಿಗೆ ಒಂದು ಶೆಲ್ಟರ್ ವ್ಯವಸ್ಥೆ ಮಾಡಬೇಕು. ಒಂದು ಬಿಸಿಲಿನ ತಾಕದಂಗೆ ಕೂಡ ಒಂದು ಯಾವುದೋ ಒಂದು ತಾತ್ಕಾಲಿಕವಾಗಿ ಕೆಲಸಗಳನ್ನು ಕೂಡ ಇಲ್ಲಿ ಶೆಲ್ಟರ್ ವ್ಯವಸ್ಥೆ ಮಾಡಬೇಕು, ನೀರಿನ ವ್ಯವಸ್ಥೆ ಮಾಡಬೇಕು, ಮತ್ತೆ ORS ಪುಡಿಯನ್ನು ಕೂಡ ಇಲ್ಲಿ ಆ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಅವರು ಇಲ್ಲಿ ಅಲ್ಲಿರುವಂಥ ಸ್ಥಳೀಯರಿಗೆ ಮತ್ತೆ ಅಲ್ಲಿ ಕೆಲಸಕ್ಕೆ ಬಂದಂಥ ಉದ್ಯೋಗ ಖಾತ್ರಿ ಬಂದಂಥವರಿಗೆ ಕೂಡ ವ್ಯವಸ್ಥೆ ಮಾಡಿರಬೇಕು. ಆದರೆ ಇಲ್ಲಿರುವಂಥ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇಲ್ಲದೆ ಕೂಡ ಒಂದು ಏನು ದುರ್ಘಟನೆ ನಡೆದು ಹೋಗಿರುವಂಥದ್ದು. ಇದರಿಂದಾಗಿ ಸ್ಥಳೀಯರು ಮತ್ತು ಸಂಘಟನೆಕಾರರು ಕೂಡ ಒಂದು ಆಕ್ರೋಶಕ್ಕೆ ಕಾರಣ ಕೂಡ ಆಗಿರುವಂಥದ್ದು. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂತಂದರೆ ಇಲ್ಲಿ ಎಲ್ಲ ರೀತಿಯಾದಂಥ ಒಂದು ತಾಪಮಾನ ತಡೆಗಟ್ಟುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ರೆ ಅಂಥ ಸಾವು ಕೂಡ ಆಗ್ತಿಲ್ಲ ಅನ್ನುವಂಥದ್ದು ಸ್ಥಳೀಯರು ಸಂಘಟನೆಕಾರರು ಹೇಳ್ತಾ ಇದ್ದಾರೆ. ಸರ್, ಇವಾಗ ನಿನ್ನೆ ಏನು ಹುಸೇನಪ್ಪ ಅವರು ಇಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ಇಲ್ಲೆಲ್ಲ ಯಾವ ರೀತಿ ವ್ಯವಸ್ಥೆ ಇತ್ತು ಅಂತ? ಸರ್, ಇಲ್ಲಿ ಯಾವುದೇ ರೀತಿಯಲ್ಲಿ ನೆರಳಿನ ವ್ಯವಸ್ಥೆ ಮಾಡಿದ್ದಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಿಲ್ಲ, ಯಾವುದೇ ಥರದ್ದು ಒಂದು ನೆರಳಿಗೆ ಒಂದು ಟೆಂಟ್ ಮಾಡಿದ್ದಿಲ್ಲ. ಇದೆಲ್ಲ ನಿರ್ಲಕ್ಷ್ಯತೆ ಸರ್. ರೈತರ ಮೇಲೆ ಇವ್ರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ರೈತರ ಪರ ಯಾರೂ ಇಲ್ಲಾರ್ದಂಗೆ ಆಗಿದೆ ಸರ್. ನಿನ್ನೆ ಇವರು ತಂದೆಯವರು ತೀರ್ಕೊಂಡಿದ್ದಾರೆ, ಇವತ್ತು ಮಣ್ಣು ಮಾಡಿದ್ದೀವಿ ಸರ್. ಇನ್ನುವರೆಗೂ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನುವರೆಗೆ ಬಂದು ಸ್ಪಂದನೆ ಕೊಟ್ಟಿಲ್ಲ. ಬಡ ರೈತರಂದರೆ ಏನು ಅಂದ್ಕೊಂಡಿದ್ದಾರೆ? ಶಾಸಕರು ಗಮನಕ್ಕೆ ಬಂದು ತಿಳಿಸಿದ್ದೀವಿ, ಅವ್ರ ಕಾರ್ಯಕರ್ತರು ಯಾರಾದ್ರು ಬರಬೇಕು. ಜಿಲ್ಲಾಧಿಕಾರಿಗಳು PA ಅವ್ರಿಗೆ ತಿಳಿಸಿದ್ದೀವಿ, ಅವರು ಇನ್ನುವರೆಗೂ ಸ್ಪಂದನೆ ಮಾಡಿಲ್ಲ. ಅಂದರೆ ಏನು ಈ ಥರ ಆದರೆ ಬಡವರಿಗೆ ಅಂದರೆ ಈ ಥರ ಆದರೆ ಏನು ಅವ್ರ ಜೀವಕ್ಕೆ ಬೆಲೆ ಇಲ್ವಾ? ಇವತ್ತು ಇಡೀ ದೇಶದಲ್ಲಿ ಎಲ್ಲರೂ ಊಟ ಮಾಡೋದು ರೈತರಿಂದನೇ. ಇವರೆಲ್ಲ ಕಷ್ಟಪಟ್ಟಿದ್ದಕ್ಕೆ ನಾವು ಇವತ್ತೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಈ ಥರ ಆದಾಗಿಂದ ಇವರು ಪಾಪ ನಿನ್ನೆಯಿಂದ ಅವ್ರ ಕಷ್ಟಗಳು ಹೇಳಬಾರ್ದು. ಎಲ್ಲ ಗ್ರಾಮಸ್ಥರು ಎಲ್ಲರೂ ದುಡ್ಡು ಹಾಕಿ ಮಣ್ಣು ಮಾಡಿದ್ದಾರೆ. ಇವತ್ತುವರೆಗೆ PDO ಇನ್ನುವರೆಗೆ ಬಂದಿಲ್ಲ. ಬರ್ತಾ ಇದ್ದೀನಿ ಸರ್, ಅಲ್ಲಿ ಮೀಟಿಂಗ್ ಇದ್ದೀನಿ, ಇಲ್ಲಿ ಮೀಟಿಂಗ್ ಇದ್ದೀನಿ ಅಂತ ಬರೀ ಇಷ್ಟೇ ಹೇಳ್ತಾ ಇದ್ದಾರೆ. ಇವಾಗ ಮಣ್ಣು ಬೇರೆ ಆಗ್ಬಿಟ್ಟಿದೆ ಸರ್. ಅಲ್ಲ, ಇವಾಗ ಜಿಲ್ಲಾಡಳಿತ ಜನರನ್ನ ಹೊರಗಡೆ ಹೋಗ್ಬೇಡ್ರಿ ಬಿಸಿಲು ಟೈಮಿಗೆ ಅಂತ ಹೇಳ್ತಾರೆ. ಆದರೆ ಜಿಲ್ಲಾಡಳಿತ ಕೆಲಸ ಮಾಡುವಂಥ ಸಂದರ್ಭದಲ್ಲಿನೇ ಯಾವುದೇ ರೀತಿಯಾದಂಥ ವ್ಯವಸ್ಥೆಗಳಿಲ್ಲ. ಈ ರೀತಿ ಆದರೆ ಇನ್ನು ಜನರ ಸಾವುಗಳಿಗೆ ಯಾರು ಹೊಣೆ ಅಂತ? ಸರ್, ಇದು ಮುಖ್ಯವಾಗಿ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯತೆ. ನಿನ್ನೆ ಬೆಳಿಗ್ಗೆ ತಾವೆಲ್ಲರೂ ನೋಡಿರ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಕನಿಷ್ಠ ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲಿರ್ತಕ್ಕಂಥ ಜಿಲ್ಲೆ ನಮ್ಮದು. ನಿನ್ನೆ ಬೆಳಿಗ್ಗೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲಸ ಮಾಡ್ತಾನೆ ಅವರು ಬಿಸಿಲಿಗೆ ಇಲ್ಲಿ ಕುಸಿದು ಬಿದ್ದಿದ್ದಾರೆ. ಕನಿಷ್ಠ ಅವ್ರನ್ನ ಇಲ್ಲಿಂದ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಲಿಕ್ಕೂ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳಿಲ್ಲ. ಒಂದು ವೇಳೆ ಏನಾದರೂ ಆ ಥರದ ವ್ಯವಸ್ಥೆ ಇದ್ದರೆ ದಯವಿಟ್ಟು ಅವರು ಉಳಿಸ್ಕೋಬೋದಾಗಿತ್ತು. ಇದು ಸಂಪೂರ್ಣವಾಗಿ ಸ್ಥಳೀಯ ಆಡಳಿತ, ಪಂಚಾಯಿತಿಯ ನಿರ್ಲಕ್ಷ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಇದಿಷ್ಟು ಇಲ್ಲಿರುವಂಥ ಸ್ಥಳೀಯರ ಮಾತು. ಏನು ಜಿಲ್ಲಾಡಳಿತ ಆಗಲಿ ಅಥವಾ ಇಲ್ಲಿ ಏನು PDO ಇರುವಂಥವರು ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ORS ಪುಡಿ ಮತ್ತು ಇವರಿಗೆ ಶೆಲ್ಟರ್ ವ್ಯವಸ್ಥೆ ಮಾಡಿಕೊಂಡು ಕೆಲಸ ಮಾಡಬೇಕಾಗಿತ್ತು. ಆದರೆ ಜಿಲ್ಲಾಡಳಿತ ಬರೀ ಭಾಷಣದಲ್ಲಿ ಮಾತ್ರ ಕೇವಲ ಅಲ್ಲಿ ಜನರು ಓಡಾಡಬಾರ್ದು, ಮಧ್ಯಾಹ್ನ ಹೊತ್ತು ಓಡಾಡಬಾರ್ದು, 42 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ನುವಂಥದ್ದು ಮಾತಿಗೆ ಆಗಿರುವಂಥದ್ದು. ಆದರೆ ಇಂಥ ಬಡ ಕುಟುಂಬಗಳನ್ನು ನಿರ್ಲಕ್ಷ್ಯ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಇಲ್ಲಿ ಸ್ಥಳೀಯರ ಮಾತು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು.
ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಇದೆ. ರಾಯಚೂರಲ್ಲಿ ದಿನೇ ದಿನೇ ಬಿಸಿಲಿನ ಬೇಗೆ ಜಾಸ್ತಿ ಆಗ್ತಾ ಇದೆ. ಬಿಸಿಲಿನ ಜೊತೆಗೆ ಬೀಸ್ತಾ ಇದೆಯಂತೆ ಭಾರಿ ಬಿಸಿ ಗಾಳಿ. ಇದರಿಂದ ಸಮಸ್ಯೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಅಲರ್ಟ್ ಆಗಿದೆ ಆರೋಗ್ಯ ಇಲಾಖೆ. ಒಂದಷ್ಟು ನಿಯಮಗಳನ್ನ ನಿಮ್ಮ ಆರೋಗ್ಯದ ಬಗ್ಗೆ ನೀವು ವಹಿಸಬೇಕು ಅಂತ ರಿಮ್ಸ್ ಆಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. 5 ಬೆಡ್ ಮತ್ತು ಆಕ್ಸಿಜನ್ ವೆಂಟಿಲೇಟರ್ ಸೌಲಭ್ಯ ಇರುವಂತಹ ವಾರ್ಡ್ ಅನ್ನ ನಿರ್ಮಿಸಲಾಗಿದೆ. ನವಜಾತ ಶಿಶುಗಳ ಮೇಲೆ ಕೂಡ ಹೆಚ್ಚಿನ ನಿಗಾ ವಹಿಸಿದ್ದಾರಂತೆ ವೈದ್ಯರು. ಬಿಸಿಲಿನಿಂದ ವಾಂತಿ, ಭೇದಿ ಹಾಗೂ ಜ್ವರ ಬರಬಹುದು, ಸ್ವಲ್ಪ ಹುಷಾರಾಗಿರಿ ಅಂತ ವೈದ್ಯರು ಹೇಳ್ತಿದ್ದಾರೆ. ಕೆಲವರ ದೇಹ ಬಿಸಿಯಾದಾಗ, ಜ್ವರ ಬಂದಾಗ ನಿರ್ಲಕ್ಷ್ಯ ಮಾಡಬೇಡಿ. ದಯವಿಟ್ಟು ವೈದ್ಯರನ್ನ ಕಾಣಿ. ತಕ್ಷಣ ಆಸ್ಪತ್ರೆಗೆ ಬಂದು ವೈದ್ಯರನ್ನ ಸಂಪರ್ಕ ಮಾಡಬೇಕು ಅಂತ ಸಲಹೆ ಕೊಡಲಾಗ್ತಾ ಇದೆ. ಕಾರಣ ವಿಪರೀತ ಬಿಸಿಲು, ಹಂಗಾಗಿ ಪುಟ್ಟ ಮಕ್ಕಳು ತಡೆಯಲ್ಲ, ವಯೋವೃದ್ಧರು ತಡೆಯಲ್ಲ. ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕು ಈ ಸಂದರ್ಭದಲ್ಲಿ ಅಂತ. ಆ ಟೈಮಿಂಗ್ ಇದೆಯಲ್ಲ, ಬೆಳಗ್ಗೆ 11:30 ಅಪ್ ಟು ನೀವು 3-3:30 ತನಕ ಯಾರು ಕೂಡ ಆಚೆ ಬರಬೇಡಿ ಅಂತ. ಅಷ್ಟರ ಮಟ್ಟಿಗೆ ವಿಪರೀತ ಬಿಸಿಲು. ಮಕ್ಕಳನ್ನ ಬಿಡಬೇಡಿ, ವಯೋವೃದ್ಧರನ್ನ ಬಿಡಬೇಡಿ. ಆ ಬಿಸಿಲಿನ ತಾಪಮಾನ ತಡೆಯೋ ಶಕ್ತಿ ಇರಲ್ಲ ಅಂತ. ಇದರಿಂದ ನಿಮಗೆ ಜ್ವರ, ಬೇರೆ ಬೇರೆ ರೀತಿ ಸಮಸ್ಯೆಗಳಾದ್ರೆ ಖಂಡಿತ ವೈದ್ಯರನ್ನ ತತ್ಕ್ಷಣ ಕಾಣಿ, ನಿರ್ಲಕ್ಷ್ಯ ಮಾಡಬೇಡಿ ಅಂತ ವೈದ್ಯರು ಸಲಹೆ ಕೊಡ್ತಿದ್ದಾರೆ.